ಸರ್ ಹೇಳಿ, ಇವತ್ತು ಬರ್ಡೇ ಇವತ್ತು, ಆದ್ರೆ ಇವತ್ತಿನ ಬರ್ಡೇ ನಿಮ್ಗೆ ತುಂಬಾ ಸ್ಪೆಷಲ್ ಅನ್ಸುತ್ತೆ, ಯಾಕಂದ್ರೆ ಎಜುಕೇಶನ್ ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೂಲಕ ಎಷ್ಟೊಂದು ಜನ ತಾಯಂದಿರ ಆಶೀರ್ವಾದ ಆಗಿರ್ಬೋದು, ಎಷ್ಟೊಂದು ಜನ ಮಕ್ಕಳು ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಮಾಧ್ಯಮದ ಮೂಲಕ. ಸೊ ನಿಮ್ಗಳಿಗೆ ಥ್ಯಾಂಕ್ಸ್. ಅಂಡ್ ಹೌದು, ನಿನ್ನೆ ನೈಟು ಮಳೆ ಇದ್ರು ಸಾಕಷ್ಟು ಜನ ಬಂದು ಬೇರೆ ಬೇರೆ ಊರಿಂದ ಬಂದು ಆಶೀರ್ವಾದ ಮಾಡಿದ್ರು. ಸೊ ಐ ಥಿಂಕ್ ವೆರಿ ವೆರಿ ಬೆಸ್ಟ್. ಬುಕ್ಸ್ ಬಗ್ಗೆ ಅಂದ್ರೆ ಒಂದು ಇನಿಷಿಯೇಟಿವ್ ತಗೊಂಡಿದ್ದು ನಮ್ಮ ಟೀಮ್. ಇದು ನನ್ನ ಐಡಿಯಾ ಅಂತೂ ಅಲ್ಲ, ಅಷ್ಟು ಮೆಚೂರ್ಡ್ ಆಗಿ ಯೋಚನೆ ಮಾಡಿದ್ದು ನಮ್ಮ ಜೊತೆಗಿರೋ ನಮ್ಮ ಉಳಿಯವರಾಗಿರ್ಬೋದು, ಅಶ್ವಿನ್ ಆಗಿರ್ಬೋದು, ಅದು ಸಿದ್ದಿಲು, ಸಾರಿ ಗಿರಿಯವರು. ಸೊ ಈ ತರ ಇವ್ರುಗಳು ಇನಿಷಿಯೇಟಿವ್ ತಗೊಂಡು ಈ ತರ ಐಡಿಯಾ ಎಕ್ಸಿಕ್ಯೂಟ್ ಮಾಡೋಣ ಅನ್ನಿಸ್ತು. ಯಾಕೆಂದ್ರೆ ಒಂದು ಮೀನಿಂಗ್ಫುಲ್ ಬರ್ತಡೇ ಆಗುತ್ತೆ ಅಂತ ಅನ್ನಿಸ್ತು. ಅಂಡ್ ಆಲ್ಸೋ ಒಂದು 2 ಲಕ್ಷ ಬುಕ್ ಕಲೆಕ್ಟ್ ಆಗಿದೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನಾನು ಒಂದು 50,000 ಆಗ್ಬೋದು ಅನ್ಕೊಂಡಿದ್ದೆ. ಸೊ 2 ಲಕ್ಷ ಬುಕ್ಸ್ ಆಗಿದೆ. ಸರ್ ಇದು ಎಷ್ಟೋ ಕಲಾವಿದರಿಗೆ ಇನ್ಸ್ಪೈರ್ ಅಂತ ಸರ್, ಯಾಕಂದ್ರೆ ಇದು ಇನ್ಸ್ಪೈರಿಂಗ್ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳಿಗೆ ಭೇಟಿ ಮಾಡೋದಾಗಿ ನಿಮ್ಮ ಅಭಿಯಾನ ತರ ಹೋಗ್ತಾ ಇದೆ ಅದು. ಲಕ್ಷ ಕಲೆಕ್ಷನ್ ಆಗಿದೆ. ಪ್ಲಾನ್ ಮಾಡಿದ್ರು ತುಂಬ ಸರ್ಕಾರಿ ಶಾಲೆಗಳಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಂಚಬೇಕು ಸರ್, ಒಬ್ಬ ಸ್ಟಾರ್ ಆಗಿ ಸಿನಿಮಾದಲ್ಲಿ ಪಾತ್ರ ಮೆಸೇಜ್ ಕೊಡ್ತಾ ಇರ್ತೀವಿ. ರಿಯಲ್ ಕ್ಯಾರಿ ಮಾಡೋದು ಜವಾಬ್ದಾರಿ ಇರುತ್ತೆ ಒಬ್ಬ ಸ್ಟಾರ್ಗೆ. ಯಾಕಂದ್ರೆ ನೀವು ಏನೇ ಮಾಡಿದ್ರು ಅದನ್ನ ಫಾಲೋ ಮಾಡ್ತಾರೆ ಅಭಿಮಾನಿಗಳು. ನಮ್ಮ ಓನ್ ಐಡಿಯಾ ಜೊತೆಗಿರೋ ಐಡಿಯಾ, ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ. ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೇದಾಗ್ತಾ ಇದೆ ಅಂದ್ರೆ ಖುಷಿ ಆಗುತ್ತೆ. ಪ್ರತಿ ಬಾರಿ ಬರ್ಡೇ ಬಂದಾಗ ನಿಮ್ಗೆ ಸ್ಟಾರ್ ಅನ್ನೋದೊಂದು ನಿಭಾಯಿಸೋದು ಬೇರೆ ಆಗಿದೆ. ನನಗೆ ಪ್ರತಿ ವರ್ಷನೂ ಇನ್ಕಂಪ್ಲೀಟ್ ಅನ್ಸುತ್ತೆ. ನಮ್ಮ ಮಣ್ಣನ್ನು ಸಾಕ್ತಾರೆ. ಸೊ ಅದೊಂದೇ ನನಗೆ ಭಾರ ಅನ್ಸೋದು, ಮತ್ತೆ ಅದೊಂದೇ ನನಗೆ ತುಂಬಾ ಕಾಡುತ್ತೆ. ಯಾಕಂದ್ರೆ ಸ್ಟೇಜ್ ನಿಂತ್ಕೊಂಡಾಗ ನನ್ನ ಪಕ್ಕ ಯಾವಾಗಲೂ ನಮ್ಮ ಮಣ್ಣ ಇರುತ್ತೆ. ಸೊ ಅದೊಂದು ಸಿನಿಮಾ ಅಪ್ಡೇಟ್ ಬರುವಾಗ ಮನೆ ಸಹಜವಾಗಿ ಬೇರೆ ರೀತಿಯಲ್ಲಿ ಕಾಣುತ್ತೆ. ನಿಮ್ಗೆ ಒಂದು ಸಿನಿಮಾ ಬಂದಾಗ ಅವ್ರು ಸಜೆಸ್ಟ್ ಮಾಡ್ತಿದ್ದಂತ ರೀತಿ ಆಗಿರ್ಬೋದು, ನಿಮ್ಮನ್ನ ಅವ್ರು ಸಪೋರ್ಟ್ ಮಾಡ್ತಿದ್ದಂತ ರೀತಿ ಹೆಂಗೆ? ತಂದೆ ತಾಯಿ ಎಲ್ಲ ಏನ್ ಸ್ಪೆಷಲ್ ಗಿಫ್ಟ್ ಮೇಡಮ್? ಅಭಿಯಾನಕ್ಕೆ ತಕ್ಕಂಗೆ ಅವ್ರೇನಾದ್ರು ಐಡಿಯಾಸ್ ಕೊಡ್ತಾ ಇದ್ರೆ, ಯಾಕಂದ್ರೆ ಅವರು ಟೀಚರ್ ಆಗಿಂದ ಮಕ್ಕಳು ಈಗ ಪ್ಲಾನ್ಸ್ ಅನ್ನೋದಕ್ಕಿಂತ ಅವ್ರು ನಮ್ಮ ಪ್ಲಾನ್ ಎಲ್ಲ ಕೇಳ್ಬಿಟ್ಟು ಫುಲ್ ಇಂಟ್ರೆಸ್ಟ್ ಆಗ್ತದೆ. ಏನ್ ಸ್ಪೆಷಲ್ ಗಿಫ್ಟ್ ಕೊಟ್ರು ಮೇಡಮ್? ಸ್ಪೆಷಲ್ ಗಿಫ್ಟ್ ಇವಾಗ ಡೇ ಸ್ಟಾರ್ಟ್ ಆಗಿತ್ತಲ್ಲ, ಸೊ ನೋಡ್ಬೇಕು. ನಿನ್ನೆ ನೈಟ್ ಇಂದಲೇ ಸೆಲೆಬ್ರೇಷನ್ ಇದೆಯಾ? ಹೌದು, ಮಕ್ಕಳ ಜೊತೆ ತಂದೆ ತಾಯಿ ಜೊತೆ ಕೇಕ್ ಕಟ್ ಮಾಡಿದ್ದೆ. ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಆಗಿದೆ. ಸೊ ನೋಡೋಣ. ಈ ಬರ್ಡೇ ಇವತ್ತು ಪ್ರೇರಣಾ ಅವ್ರನ್ನ ಇಲ್ಲಿ ತನಕ ನೀವು ಇದು ಮಾಡಿರ್ಲಿಲ್ಲ, ಇಲ್ಲೂ ಅಷ್ಟು ಹೊರಗಡೆ ಬಂದಿರ್ಲಿಲ್ಲ. ಈ ಸಲದ ಬರ್ಡೇಗೆ ಅವ್ರು ಕೂಡ ಫ್ಯಾನ್ಸ್ ಜೊತೆ ಕಾಣಿಸ್ಕೊಂಡಿದ್ರು. ಹೌದಾ? ನಿನ್ನೆ ನೈಟ್ ಎಲ್ಲ ಅಲ್ಲಿ ಗಾಡಿ ನಿಲ್ಸ್ಕೊಂಡು ಮನೆ ಬರ್ಬೇಕಾದ್ರೆ ಇದೇ ರೋಡಲ್ಲೇ ಬರ್ಬೇಕು. ಯಾರಿಗೆ ಅಭಿಮಾನಿ ಇರ್ತದೆ ಎಷ್ಟು ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಒಬ್ಬ ಅಭಿಮಾನಿ ಹೇಳ್ತಿದ್ದೆ, ಸರ್ ನಿಮ್ಮ ಆರ್ಮಿ ತರ ಕಾಯ್ತೀನಿ ಅಂತ ಸಲ್ಯೂಟ್ ಕೊಡಿದ್ರಲ್ಲ. ನೆನ್ನೆ ನೈಟ್ ಹಾಗೆ ಮಾತಾಡು, ಇವತ್ತು 2 ಗಂಟೆ ಆರ್ಮಿ ತರ ಕಾಯ್ತೀನಪ್ಪ ನಿನಗೆ ಮನೆಗೆ ಹೋಗ್ತಿಲ್ಲ. ನಿಮ್ಮ ಅಭಿಮಾನಿಗಳೇ ಆತರ ಡಿಫ್ರೆಂಟ್ ಆಗಿ ವಿಶ್ ಮಾಡೋದು. ನೀವಂದ್ರೆ ಭಾನುವಾರ ಬಂದ್ರೆ ಒಂದೊಂದು ಸಾಂಗ್ ಡೆಡಿಕೇಶನ್ ಎಲ್ಲ ಇರುತ್ತೆ. ರೆಸಲ್ಯೂಷನ್ ಏನಾದ್ರು ಇದೆಯಾ ಸರ್ ಸ್ಪೆಷಲ್? ವರ್ಷಕ್ಕೆ ಎರಡು ಪ್ಯಾನ್ ಇಂಡಿಯಾನೇ ಆಗಿರುತ್ತೆ ಸರ್, ಅದು ಜವಾಬ್ದಾರಿ ಆಗಿದೆಯಾ? ಫಸ್ಟ್ ಕನ್ನಡ ಚಿತ್ರ ಆಗಿರುತ್ತೆ, ಚೆನ್ನಾಗಿದ್ರೆ ಪ್ಯಾನ್ ಇಂಡಿಯಾ ತಗೊಂಡ್ ಹೋಗ್ತಾರೆ. ನಮಗೆ ಅದ್ರ ಇಂಪಾರ್ಟೆನ್ಸ್ ಇವಾಗ ಗೊತ್ತಾಗ್ತಿದೆ. ಯಾಕೆಂದ್ರೆ ನಾವು ನಮ್ಮ ಮಕ್ಳನ್ನ ಒಂದು ಬಿಡಕ್ಕೆಲ್ಲ ಹೋಗ್ತೀವಿ ಸ್ಕೂಲ್ಗೆ. ಸೊ ಎಷ್ಟೊಂದು ಜನ ಕೇಳಿದಾಗ ಏನ್ ಓದ್ತಾ ಇದೆಯಾ ಅಂದ್ರೆ, ಓದೋದಕ್ಕೆ ನಮ್ಗೆ ಅದಿಲ್ಲ, ಬುಕ್ಕಿಲ್ಲ, ಸ್ಕೂಲ್ಗೆ ಸೇರ್ಕೊಂಡಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರಾಗತ್ತೆ. ನಮ್ಗೇನೋ ಅನುಕೂಲ ಇದೆ, ಓಕೆ, ಬಟ್ ಅನುಕೂಲ ಇಲ್ದಿರೋ ತುಂಬಾ ಜನ ಇದ್ದಾರೆ. ಸೊ ಅವ್ರಿಗೆ ತುಂಬಾ ಅಗತ್ಯವಾಗಿದೆ. ತುಂಬಾ ಬರೀ ಬುಕ್ಸು, ಬ್ಯಾಗ್ಸು, ಪೆನ್ಸಿಲ್ಸು ಇದಲ್ಲದೆ
ಕ್ರೀಡೆಗೆ ಸಂಬಂಧಪಟ್ಟಂಗೆ. ಯಾಕೆಂದ್ರೆ ಮಕ್ಕಳು ಆಟ ಆಡೋ ಏಜಲ್ಲಿ ವಾಲಿಬಾಲ್ ಇರಲ್ಲ, ಕ್ರಿಕೆಟ್ ಇರಲ್ಲ, ಸ್ಕೂಲಲ್ಲಿ ಫೀಲ್ಡ್ ಇದ್ರೂ ಎಕ್ವಿಪ್ಮೆಂಟ್ಸ್ ಇರಲ್ಲ. ಸೊ ಇದೆಲ್ಲ ಬೇಜಾರಾಗುತ್ತೆ, ಚೈಲ್ಡ್ಹುಡ್ ಮೆಮೊರೀಸ್ ತಿರ್ಗಾ ಬರಲ್ಲ. ಸರ್, ಈಗ ನಿಮ್ಮ ಸ್ಕೂಲ್ ಅಂದ್ರೆ ನಿಮ್ಮ ಬರ್ಡೇ ದಿನ ಅಭಿಯಾನ ಶುರುವಾಗಿರೋದು ಒಂದಿಷ್ಟು ಮೆಮೊರೀಸ್ ನ ರಿಕಾಲ್ ಮಾಡೋದು ಮಾಡುತ್ತೆ. ಸ್ಕೂಲ್ ಡೇಸ್ ಅಲ್ಲಿ ಧ್ರುವ ಸರ್ಜಾ ಅವರು ಬರ್ಲೇನಾ ಹೆಂಗೆ ಅಂತ. ಸ್ಪೆಷಲ್ ಮೆಮೊರಿ ಸರ್, ದಯವಿಟ್ಟು ಶೇರ್ ಮಾಡಿ. ಸ್ವಲ್ಪ ಜಾಸ್ತಿ ತುಂಬಾ ಸ್ಕೂಲಲ್ಲಿ ಹೋಗಿದ್ದೆ. ಯಾಕೆಂದ್ರೆ ಫೇಲ್ ಆಗಿದ ತಕ್ಷಣ ಟಿ ಸಿ ಕೊಟ್ಬಿಡೋರು, ಬೇರೆ ಸ್ಕೂಲ್ ಸೊ ಹಂಗೆ. ಆಮೇಲೆ ಸರ್, ಇವತ್ತು ನಿಮ್ಮ ಹುಟ್ಟುಹಬ್ಬ, ಸೊ ಅಭಿಮಾನಿಗಳೆಲ್ಲ ಕೇಡಿ ಕಣ್ ತುಂಬ್ಕೋಬೇಕಂತ ಕಾತರಾಗಿದ್ದಾರೆ. ಸೊ ಕೇಡಿದೇನಾದ್ರು ಅಪ್ಡೇಟ್? ಇಲ್ಲ, ಕೇಳಿದ್ದು ಆಸ್ ಅನ್ ಆಕ್ಟರ್ ನಾನು ಡಬ್ಬಿಂಗ್ ಮುಗಿಸಿದ್ದೀನಿ, ನನ್ನ ಕಡೆಯಿಂದ ಎಲ್ಲ ಆಗೋಗಿದೆ. ಇನ್ನೇನಿದ್ರು ಪ್ರೊಡಕ್ಷನ್ ಹೌಸ್ ಡೇಟ್ ಅನೌನ್ಸ್ ಮಾಡ್ಬೇಕು, ಮತ್ತೆ ಡೈರೆಕ್ಟ್ರು ಡೇಟ್ ಅನೌನ್ಸ್ ಮಾಡ್ಬೇಕು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಲುಕ್ ಬಿಟ್ಟಿರುವಂತ ಮತ್ತೊಂದು ತೋರಿಸು, ಅದನ್ನು ಸೀಕ್ವಲ್ ಏನಾದ್ರು ಕಂಟಿನ್ಯೂಷನ್ ಲುಕ್ ಅದು ಹೇಗೆ ತುಂಬಾ ಚೆನ್ನಾಗಿದೆ. ಇಲ್ಲ, ಅದೇ ಸರಿ. ಇದ್ರ ಜೊತೆ ಏನಾದ್ರೂ ಹೊಸ ಪ್ರಾಜೆಕ್ಟ್? ಹೌದು, ಈ ಮಂತ್ ಎಂಡಲ್ಲೇ ಅನೌನ್ಸ್ ಮಾಡ್ತೀನಿ 100% ಹೊಸ ಯಾರ ಜೊತೆ ಸರ್? ಹೊಸಬ್ರ ಜೊತೆ ಹೇಳ್ತೀನಿ, ಅದಕ್ಕೆ ಅನೌನ್ಸ್ಮೆಂಟ್ ಅನ್ನೋದಲ್ಲ. ಸಿನಿಮಾದಲ್ಲಿ ಸುದೀಪ್ ಸರ್ ಆಕ್ಟ್ ಮಾಡಿರುವಂಥದ್ದು ಚೆನ್ನಾಗಿದೆ, ಯಾಕಂದ್ರೆ ಮಲ್ಟಿ ಸ್ಟಾರರ್ ಸಿನಿಮಾ. ತುಂಬಾನೇ ಖುಷಿ ಆಯ್ತು, ಯಾಕೆಂದ್ರೆ ಸೀಸನ್ ಆಕ್ಟರ್ ಗುಡ್ ಟೈಮ್. ಇನ್ನು ಸಿನಿಮಾ ಸೈನ್ ಮಾಡೋದು ಸ್ಪೀಡ್ ಆಗುತ್ತಾ ಅಂತ 100%. ಅದಕ್ಕೆ ಈ ತಿಂಗಳ ಅನೌನ್ಸ್ ಮಾಡಿ, ಇನ್ನು ವರ್ಷಕ್ಕೆ ಪ್ರತಿ ವರ್ಷ ಈ ಒಂದು ಮಾತು ಹೇಳ್ತಿರ್ತೀರಿ, ಸ್ಟಾರ್ ಆಗಿ ವರ್ಷಕ್ಕೆ 2-3 ಸಿನಿಮಾ ಬರಬೇಕು ಇಂಡಸ್ಟ್ರಿಗೆ. ಈಗ ಹೆಂಗೆ ಮತ್ತೆ ಈ ವರ್ಷ ಡಿಸೈಡ್ ಮಾಡಿ? 100% ಯಾಕಂದ್ರೆ ದೂರದ ಬೆಟ್ಟ ನೋಡಿದೆ, ನಮ್ಮಗಳಿಗೆ ಏನಾಗ್ತಾ ಇರುತ್ತೆ ಹೇಳಕ್ಕೆ. ಸೊ ಇವಾಗ ಅದು ಹಾರ್ಡರ್ಸ್ನೆಲ್ಲ ದಾಟ್ಕೊಂಡು ಡೆಫಿನೆಟ್ಲಿ ಇನ್ನ ಗೊತ್ತಾಗಿದೆ ಸ್ವಲ್ಪ ಎಲ್ಲರೂ ಯೋಗ್ಯತೆಗಳು ಏನು ಅಂತ. ಸೊ ಇನ್ನ ನಾವು ಕರೆಕ್ಟಾಗಿ ನಾವು ಸಿನಿಮಾಗಳು ಬೇಗ ಮಾಡ್ತೀವಿ. ಇವಾಗ ಈ ಮಾತಲ್ಲಿ ಒಂದು ಸತ್ಯ ಅಂದ್ರೆ, ನೀವು ಸ್ಟಾರ್ ಆದ್ರೂ ಕೂಡ ಹರ್ಡಲ್ಸ್ ಇದೆ, ಕೆಲವರ ಯೋಗ್ಯತೆ ಗೊತ್ತಾಗಿದೆ. ಸ್ಟಾರ್ ಆದ್ರೂ ಕೂಡ ಒಂದಿಷ್ಟು ಅಡೆತಡೆಗಳು ಇಂಡಸ್ಟ್ರಿಯಲ್ಲಿ ಇದೇ ಇರುತ್ತೆ. ಮನುಷ್ಯ ಆದ್ಮೇಲೆ ಎಲ್ಲರಿಗೂ ಇರುತ್ತಲ್ಲ ಬ್ರೋ, ಅವ್ರವ್ರಿಗೆ ಅವ್ರವ್ರ ಬೇರೆ. ಸೊ ಅದೇ ಥರ ಏನು ನಥಿಂಗ್ ನ್ಯೂ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲ ವೀಕ್ಷಕರಿಗೂ ಯಾರ್ಯಾರು ಬರೋಕ್ಕಾಗಿಲ್ವೋ ದಯವಿಟ್ಟು ಅಲ್ಲಿಂದಲೇ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜಯ.